ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಈಗ ಕೇವಲ ಮತದಾನದ ಕಣವಾಗಿ ಉಳಿದಿಲ್ಲ. ಇದು ಕಾಂಗ್ರೆಸ್ ನಾಯಕರ ನಡುವಿನ ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿದೆ. ಬಂಡಾಯದ ಬಾವುಟ ಹಾರಿಸಿದ್ದ ಸಾದಿಕ್ ಪೈಲ್ವಾನ್ ಕೊನೆಗೂ ಶಾಂತವಾಗಿದ್ದಾರೆ. ಆದರೆ ಈ ಶಾಂತಿಯ ಹಿಂದೆ ಒಂದು ದೊಡ್ಡ ಚಂಡಮಾರುತವೇ ಅಡಗಿದೆ. ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂಪಡೆಯುವ ಅವಧಿ ಮುಗಿದ ಮೇಲೆ ನಿವೃತ್ತಿ ಘೋಷಿಸಿದ್ದೇಕೆ? ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಇಡೀ ಪ್ರಹಸನದಿಂದ ಅಂತರ ಕಾಯ್ದುಕೊಂಡಿದ್ದರ ಹಿಂದಿನ ಮರ್ಮವೇನು? ಇದು ಸಿದ್ದರಾಮಯ್ಯ ವರ್ಚಸ್ಸಿಗೆ ಸಂದ ಜಯವೋ ಅಥವಾ ಜಮೀರ್ ಹೂಡಿದ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ತಂತ್ರವೋ? ಇಂದಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಬಂಡಾಯದ ಕಿಚ್ಚು, ಸಾದಿಕ್ ಪೈಲ್ವಾನ್ ಹಠ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬುದು ದಶಕಗಳ ಬೇಡಿಕೆ. ಆದರೆ ಶಾಮನೂರು ಕುಟುಂಬದ ಸಮರ್ಥವರಿಗೆ ಟಿಕೆಟ್ ಘೋಷಣೆಯಾದಾಗ 40 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದ ಸಾದಿಕ್ ಪೈಲ್ವಾನ್ ಸಿಡಿದೆದ್ದರು. ನನಗೂ ವಿಧಾನಸೌಧದ ಮೆಟ್ಟಿಲು ಹತ್ತಬೇಕೆಂಬ ಆಸೆ ಇತ್ತು ಎಂದು ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ಬಂಡಾಯ ಶಮನಕ್ಕೆ ತಮ್ಮ ಆಪ್ತರಾದ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರಿಗೆ ಜವಾಬ್ದಾರಿ ನೀಡಿದ್ದರು. ಆದರೆ ಸಾದಿಕ್ ಪೈಲ್ವಾನ್ ಅವರು ಮಾತ್ರ ಈ ಇಬ್ಬರು ನಾಯಕರ ಮಾತಿಗೆ ಕ್ಯಾರೆ ಅನ್ನಲಿಲ್ಲ. ನಾಮಪತ್ರ ವಾಪಸ್ ಪಡೆಯುವ ಕೊನೆಯ ದಿನದವರೆಗೂ ಸಾದಿಕ್ ಪೈಲ್ವಾನ್ ಹಠ ಬಿಡಲಿಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಜಮೀರ್ ಅಹಮದ್ ಅವರ ನಿಗೂಢ ನಡೆ ಮತ್ತು ಕೇರಳ ಕನೆಕ್ಷನ್. ಇತ್ತ ದಾವಣಗೆರೆಯಲ್ಲಿ ಬಂಡಾಯದ ಕಿಚ್ಚು ಹೊತ್ತಿ ಉರಿಯುತ್ತಿದ್ದರೆ ಕಾಂಗ್ರೆಸ್ನ ಪ್ರಭಾವಿ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್ ಮಾತ್ರ ಕೇರಳದಲ್ಲಿ ಬೀಡು ಬಿಟ್ಟಿದ್ದರು. ಕೆಸಿ ವೇಣುಗೋಪಾಲ್ ಅವರ ಸೂಚನೆಯಂತೆ 33 ಕ್ಷೇತ್ರಗಳ ಜವಾಬ್ದಾರಿ ಹೊತ್ತು ಅಲ್ಲಿಗೆ ಹೋಗಿದ್ದಾಗಿ ಜಮೀರ್ ಸಮರ್ಥಿಸಿಕೊಂಡರೂ ಇದರ ಹಿಂದೆ ಬೇರೆಯದೇ ಲೆಕ್ಕಾಚಾರವಿತ್ತು. ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾಹಿತಿ ಪ್ರಕಾರ ಮುಸ್ಲಿಂ ಧಾರ್ಮಿಕ ಮುಖಂಡರಿಂದ ಜಮೀರ್ ಅವರಿಗೆ ಕಠಿಣ ಸಂದೇಶ ರವಾನೆಯಾಗಿತ್ತು. ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಉಲೇಮಾಗಳು ಕಾಂಗ್ರೆಸ್ ಪರ ಪ್ರಚಾರ ಮಾಡದಂತೆ ಜಮೀರ್ ಅವರಿಗೆ ಕಟ್ಟಪ್ಪಣೆ ಮಾಡಿದ್ದರು ಎನ್ನಲಾಗಿದೆ. ಕೇರಳದ ಗ್ರಾಂಡ್ ಮುಫ್ತಿ ಅಬೂಬಕರ್ ಅವರ ಜೊತೆಗಿನ ಸಭೆಯಲ್ಲೂ ಇದೇ ವಿಚಾರ ಪ್ರಸ್ತಾಪವಾಗಿತ್ತು. ಹೀಗಾಗಿ ಪಕ್ಷನಿಷ್ಠೆ ಮತ್ತು ಧರ್ಮನಿಷ್ಠೆಯ ನಡುವೆ ಜಮೀರ್ ಅಹಮದ್ ಸಿಲುಕಿಕೊಂಡಿದ್ದರು. ಸಿದ್ದರಾಮಯ್ಯ ಎದುರು ಶರಣಾಗತಿ, ಸಂಧಾನದ ಇನ್ಸೈಡ್ ಸ್ಟೋರಿ. ನಾಮಪತ್ರ ವಾಪಸ್ ಪಡೆಯುವ ಸಮಯ ಮೀರಿದ ನಂತರ ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡ ಸಿಎಂ ಸಿದ್ದರಾಮಯ್ಯ ಅವರು ಅಖಾಡಕ್ಕಿಳಿದರು. ಸಾದಿಕ್ ಪೈಲ್ವಾನ್ ಅವರನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಲಾಯಿತು. ಸಾದಿಕ್ ಅವರು ಸಿಎಂ ನನಗೆ ತಂದೆ ಸಮಾನ, ಅವರು ಕರೆದ ಮೇಲೆ ಹೋಗಲೇಬೇಕು ಎಂದು ಬೆಂಗಳೂರಿನೆಡೆಗೆ ಬಂದರು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಸಂಧಾನ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರಿಗೆ ಫೋನ್ ಮಾಡಲು ಪ್ರಯತ್ನಿಸಿದಾಗ ಜಮೀರ್ ಫೋನ್ ರಿಸೀವ್ ಮಾಡಲಿಲ್ಲ ಎಂಬ ಸುದ್ದಿ ಇದೆ. ಕೊನೆಗೂ ಸಿದ್ದರಾಮಯ್ಯ ಅವರು ನಿನಗೆ ನಿಗಮ ಮಂಡಳಿ ಸ್ಥಾನಮಾನ ನೀಡುತ್ತೇವೆ, ಪಕ್ಷದ ಹಿತದೃಷ್ಟಿಯಿಂದ ಹಿಂದೆ ಸರಿಯಪ್ಪ ಎಂದು ಬೆನ್ನು ಸವರಿದಾಗ ಸಾದಿಕ್ ಒಪ್ಪಿಕೊಂಡರು. ತಾಂತ್ರಿಕವಾಗಿ ಇವಿಎಂನಲ್ಲಿ ಹೆಸರಿದ್ದರೂ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರಚಾರ ಮಾಡಲು ಒಪ್ಪಿಕೊಂಡರು. ಇದನ್ನು ರಾಜಕೀಯ ಭಾಷೆಯಲ್ಲಿ ವಾಲಂಟರಿ ರಿಟೈರ್ಮೆಂಟ್ ಎನ್ನಬಹುದು. ಇದು ಯಾರಿಗೆ ಗೆಲುವು, ಯಾರಿಗೆ ಸೋಲು? ಈ ಇಡೀ ಪ್ರಹಸನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವು ಸತ್ಯಗಳು ಬಿಚ್ಚಿಕೊಳ್ಳುತ್ತವೆ. ಮೊದಲನೆಯದಾಗಿ ಜಮೀರ್ ಅಹಮದ್ ಅವರ ಅಣತಿ ಇಲ್ಲದೆ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿದ್ದಾಗಲಿ ಅಥವಾ ಈಗ ನಿವೃತ್ತಿ ಘೋಷಿಸಿದ್ದಾಗಲಿ ನಡೆದಿಲ್ಲ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ನನ್ನ ಅಣತಿ ಇಲ್ಲದೆ ಮುಸ್ಲಿಂ ಅಭ್ಯರ್ಥಿಯನ್ನು ಹಿಂತೆಗೆಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಜಮೀರ್ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಎರಡನೆಯದಾಗಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಇದು ಒಂದು ರೀತಿಯ ಹಿನ್ನಡೆಯಾಗಿ ಕಂಡಿದೆ. ಯಾಕೆಂದರೆ ಅವರೇ ಕಳುಹಿಸಿದ್ದ ರಿಜ್ವಾನ್ ಮತ್ತು ಸಲೀಂ ಅಹಮದ್ ಸಂಧಾನದಲ್ಲಿ ವಿಫಲರಾಗಿದ್ದರು. ಕೆಲವರು ಕೇರಳಕ್ಕೆ ಹೋಗುತ್ತೇವೆ ಅಂದರು ಎಂದು ಡಿಕೆಶಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಜಮೀರ್ ಅವರನ್ನೇ ಗುರಿಯಾಗಿಸಿ ಎಂಬುದು ಸ್ಪಷ್ಟ. ಜಮೀರ್ ಅವರು ಸಿದ್ದರಾಮಯ್ಯ ಅವರಿಗೆ ತಮ್ಮ ನಿಷ್ಠೆಯನ್ನು ತೋರಿಸುತ್ತಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ತಾವು ಎಷ್ಟು ಅನಿವಾರ್ಯ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ತೀರ್ಮಾನ ಮತ್ತು ಮುಕ್ತಾಯ. ಅಂತಿಮವಾಗಿ ದಾವಣಗೆರೆಯ ಕಾಂಗ್ರೆಸ್ನ ಬಂಡಾಯದ ಬೆಂಕಿ ಸದ್ಯಕ್ಕೆ ಆರಿರಬಹುದು, ಆದರೆ ಅದರ ಬೂದಿ ಮಾತ್ರ ಇನ್ನೂ ಸುಡುತ್ತಿದೆ. ಜಮೀರ್ ಅಹಮದ್ ಖಾನ್ ಅವರ ಫ್ಲೆಕ್ಸಿಬಲ್ ಪಾಲಿಟಿಕ್ಸ್ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಯಾವ ಬದಲಾವಣೆ ತರಲಿದೆ ಎಂಬುದು ಕುತೂಹಲಕಾರಿ. ಮುಸ್ಲಿಂ ಮತದಾರರು ಸಾದಿಕ್ ಪೈಲ್ವಾನ್ ಅವರ ಈ ನಿರ್ಧಾರವನ್ನು ಹೇಗೆ ಸ್ವೀಕರಿಸುತ್ತಾರೆ? ಇವಿಎಂನಲ್ಲಿ ಪೈಲ್ವಾನ್ ಹೆಸರಿದ್ದರೂ ಕೈಗುರುತಿಗೆ ಮತ ಬೀಳುತ್ತಾ? ಜಮೀರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ ಪ್ರಚಾರ ಮುಗಿಸಿ ದಾವಣಗೆರೆಗೆ ಬರುತ್ತಾರಾ ಅಥವಾ ಇವೆಲ್ಲದಕ್ಕೂ ಉತ್ತರ ಚುನಾವಣೆ ಫಲಿತಾಂಶ ನೀಡಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ದಾವಣಗೆರೆಯ ಈ ಘಟನೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಪವರ್ ಮತ್ತು ಜಮೀರ್ ಅಹಮದ್ ಅವರ ಪ್ರಾಯೋಗಿಕ ರಾಜಕಾರಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವಾಸ ನ್ಯೂಸ್, ಬೆಂಗಳೂರು.